ಇವಾಗ ಮನೇಲಿರೋ ಕೆಲವೊಂದು ಐಟಮ್ಸ್ನ ಪ್ಯಾಕ್ ಮಾಡಬೇಕು, ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ದುಡ್ಡು ಕೊಟ್ಟಾಗ ವಿಡಿಯೋ ಮಾಡ್ತೀಯಾ, ದುಡ್ಡು ಕೊಡದೇ ಇದ್ದಾಗ ವಿಡಿಯೋ ಮಾಡಲ್ಲ ಅಂತ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ. ಅಂತ ಲೇಡೀಸ್ಗೆ ಏನಪ್ಪ ಹೇಳೋಣ ಅನ್ಸುತ್ತೆ ನನಗಂತೂ. ಎಷ್ಟು ಪ್ರೈಸ್ ಅಂದರೆ ಈ ಸ್ಯಾರಿ ಪ್ರೈಸ್ ನಿಜವಾಗ್ಲೂ ಗೊತ್ತಾ? ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 15,000 ರೂಪಾಯಿ. ಹೌದು, ನಾನು ಇದನ್ನು ಯಾವತ್ತೂ ಹೇಳ್ಕೊಂಡಿಲ್ಲ ನನ್ನ ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ. ಇದಿಷ್ಟು ಫುಲ್ಲು ಸೀರೆಗಳು ನಂದು. ನನಗೆ ಇವ್ರ ಲಾಜಿಕ್ಕೇ ಅರ್ಥ ಆಗಲ್ಲ, ಯಾಕೆ ಹಂಗೆ ಕಮೆಂಟ್ ಮಾಡ್ತಾರೋ. ನಾನು ಅದಕ್ಕೆ ಏನು ಇನ್ಫಾರ್ಮೇಷನ್ನೇ ಕೊಡಬಾರ್ದು, ನಾವು ಮಾತ್ರ ದುಡ್ಡು ಕೊಡೋಣ, ನಾವು ಮಾತ್ರ ಚೆನ್ನಾಗಿ ಹೋಗೋಣ ಅನ್ನೋ. ಆಲ್ಮೋಸ್ಟ್ ಒಂದು 5 ವರ್ಷ ಆಗಿತ್ತು ಈ ಸೀರೆನ ನಾನು ನೋಡಿ. ಮನೇಲಿ ನೋಡ್ಕೊಳ್ಳೋರಿದ್ರೆ ಬೆಡ್ಡಿಂದ ಮೇಲೆ ಎದೋಳೋದೇ ಇಲ್ಲ ಬಾಣಂತಿಯರು. ಇದನ್ನ ಸ್ಟಿಚ್ ಮಾಡಿಸಿದ್ದು, ಎಂಬ್ರಾಯ್ಡ್ರಿ ಮಾಡಿಸಿದ್ದು 2018 ನಾನು. ಆವಾಗಲೇ ಅಷ್ಟು ಕಾಸ್ಟ್ ಕೊಟ್ಟಿದ್ದೆ. ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಯಾರಿಗಾದ್ರೂ ಏನಾದರೂ ಐಡಿಯಾ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಹೆಂಗೆ ಮಾಡ್ತಾರಪ್ಪ ನಿಜವಾಗ್ಲೂ, ಮನೆ ಖಾಲಿ ಮಾಡೋರಲ್ಲ ಈ ರೀತಿ ಮಾತಾಡ್ತಾರಲ್ಲ, ಹೆಂಗೆ ಮಾತಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೀವಿ. ಬಟ್ ಈ ಬ್ಲೌಸ್ನ ನಾನು ಮೀಶೋದಲ್ಲಿ ಮ್ಯಾಚಿಂಗ್ ಆಗಿರುತ್ತೆ ಅಂತ ತೊಗೊಂಡೆ. ಸಖತ್ ಮ್ಯಾಚಿಂಗ್ ಇದೆ ಅಲ್ವಾ? ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ 10 ಜನ 10 ಥರ ಮಾತಾಡ್ತಾರೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಂಡ್ರೆ ಆಗಲ್ಲ. ಒಳ್ಳೇದನ್ನ ತಲೆಗೆ ಹಾಕೋಬೇಕು, ಕೆಟ್ಟದನ್ನ ಕಿವಿಯಲ್ಲೇ ಬಿಡಬೇಕು ಅನ್ನೋದನ್ನ ನಾನು ಅಳವಡಿಸ್ಕೊಬಿಟ್ಟಿದ್ದೀನಿ. ಆಯಿತಾ? ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಾಯಂಕಾಲ ಆಗೋಗಿದೆ ಆಲ್ರೆಡಿ. ಅಂದರೆ ಸಾಯಂಕಾಲ ಅಂದರೆ ಆಲ್ರೆಡಿ 7 ಗಂಟೆ ಆಗೋಗಿದೆ. ಇವಾಗ ಜಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಸ್ವಲ್ಪ ಮನೆ ಶಿಫ್ಟಿಂಗ್ ಮಾಡ್ತಿದ್ದೀವಿ, ಮನೆ ಖಾಲಿ ಮಾಡ್ತಿದ್ವಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಇವಾಗ ಮನೇಲಿರೋ ಕೆಲವೊಂದು ಐಟಮ್ಸ್ನ ಪ್ಯಾಕ್ ಮಾಡಬೇಕು, ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು 1 2 3 to 4 ಡೇಸ್ ಅಷ್ಟೇ ಇರೋದು ನಮಗೆ ಹೊಸ ಮನೆಗೆ ಹೋಗೋದಕ್ಕೆ. ಸೊ ಬೇಗ ಪ್ಯಾಕ್ ಮಾಡಿಟ್ರೆ ಒಂದೇ ದಿವಸ ಪ್ಯಾಕ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಪಾಪು ಇರೋದ್ರಿಂದ ಮನೆಯಲ್ಲಿ. ಆ್ಯಂಡ್ ನಾವೇ ಸ್ವಲ್ಪ ಜನ ಇರೋದ್ರಿಂದ ನಾವೇ ಪ್ಯಾಕ್ ಮಾಡ್ಕೋಬೇಕಲ್ವ. ಸೊ ಡಿಸೈಡ್ ಮಾಡ್ಕೊಂಡ್ವಿ, ನಾವೇ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಜನ ಫ್ರೆಂಡ್ಸ್ ಯಾರಾದರೂ ಕರೆಸ್ಕೊಂಡು ಮೂವ್ ಮಾಡ್ಕೊಳ್ಳೋಣ, ಶಿಫ್ಟ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಮನೇಲಿರೋ ಐಟಮ್ಸ್ಗಳನ್ನ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಒಂದೊಂದೇ ಐಟಮ್ಸ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡ್ ಇಲ್ಲ ಮನೇಲಿ. ಬಿಕಾಸ್ ಇವಾಗ ಸಾಯಂಕಾಲ 7 ಗಂಟೆ ಆಗಿದ್ದೆಲ್ಲ, ಅವರು 4 ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ತಾರೆ ಡ್ಯೂಟಿಗೆ. ಸೊ ಇವಾಗಿಲ್ಲ ಪ್ರೆಸೆಂಟ್. ಸೊ ಹಾಗಾಗಿ ಪಾಪನ ಪೆಕ್ಕಮ್ಮ ಔಟ್ಸೈಡ್ ನೋಡ್ಕೋತಾ ಇದ್ದಾಳೆ. ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಇದನ್ನೆಲ್ಲ ಪ್ಯಾಕ್ ಮಾಡ್ತಾ ಕೆಲವೊಂದು ಇನ್ಫಾರ್ಮೇಷನ್ನ ನಿಮಗೆ ಹೇಳಬೇಕು. ಆ್ಯಂಡ್ ಕೆಲವೊಂದು ಕ್ವಶನ್ಸ್ ಬಂದಿದೆ. ಸೊ ಅದಕ್ಕೆ ನಾನು ನಿಮಗೆ ಆನ್ಸರ್ ಮಾಡಬೇಕು. ಹಾಗಾಗಿ ವ್ಲಾಗಲ್ಲಿ ಆನ್ಸರ್ ಮಾಡಿದಾಗೂ ಆಗುತ್ತೆ, ಜೊತೆಗೆ ನಾನು ಪ್ಯಾಕಿಂಗ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗೂ ಆಗುತ್ತೆ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಇಷ್ಟು ಬಟ್ಟೆನ ಇವಾಗ ಪ್ಯಾಕ್ ಮಾಡಬೇಕು. ಆ್ಯಕ್ಚುಲಿ ಬಟ್ಟೆಗಳೆಲ್ಲ ಯಾಕೆ ಹಿಂಗಾಗಿದೆ ಗೊತ್ತಾ? ಆ್ಯಕ್ಚುಲಿ ಪ್ರೆಗ್ನೆಂಟ್ ಟೈಮ್ ಇದ್ದಾಗ ಯಾವುದನ್ನು ಸರಿಯಾಗಿ ಜೋಡಿಸ್ಕೊಳ್ಳೋದಕ್ಕೆ ಆಗಿಲ್ಲ ನನಗೆ. ನಮಗೆ ತೋರಿಸ್ಬೇಡ. ಒನ್ ಟೈಮ್ ತೋರಿಸಿದ್ದೆ, ಸ್ಯಾರಿ ಇದು ಕಲೆಕ್ಷನ್ ಮಾಡ್ತಿದ್ನಲ್ಲ, ಆ ವಿಡಿಯೋದಲ್ಲಿ ತೋರಿಸಿದ್ದೆ ಸ್ಯಾರಿನ ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ. ಬಟ್ ಇವಾಗ ನೋಡಿ ಹೆಂಗೆ ಗಜ್ಜಿ ಆಗಿಬಿಟ್ಟಿದೆ ನಂದು ಬೀರು ಅಂತ. ಅಂದರೆ ಸಖತ್ ಗಜ್ಜಿ ಆಗಿದೆ. ಹೆಂಗೆ ಬೇಕು ಹಂಗೆ ಒಂದೇ ಕಡೆ ಇಟ್ಕೊಂಡಿದ್ದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಲವೊಬ್ರು ಕೇಳ್ತಿರ್ತೀರಾ ಯಾಕೆ ಹಾಕಿದ ಬಟ್ಟೆನೇ ಹಾಕ್ತೀರಾ ಬ್ಲಾಗಲ್ಲಿ ಅಂತ. ಇದಕ್ಕೂ ಮುಂಚೆ ನಾನು ಆನ್ಸರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಒಂದಿಬ್ಬರು ಕೇಳಿದ್ದೀರಾ ಯಾಕೆ ಹಾಕಿದ ಬಟ್ಟೆನೇ ಹಾಕ್ತೀರಾ, ನಿಮ್ಮ ಹತ್ರ ಬಟ್ಟೆಗಳಿಲ್ವಾ ಅಂತ. ಸೊ ಬಟ್ಟೆಗಳಿಲ್ವಾ ಅನ್ನೋದಕ್ಕೆ ಒಂದು ಆನ್ಸರ್ ಕೊಡ್ತೀನಿ ನೋಡಿ. ಇದಿಷ್ಟು ಫುಲ್ಲು ಸೀರೆಗಳು ನಂದು. ಇದಿಷ್ಟು ಸೀರೆಗಳನ್ನ ಬಿಟ್ಟು ಅಲ್ಲಿ ಮೇಲ್ಗಡೆನೂ ಕೂಡ ಬ್ಯಾಗಲ್ಲಿ ಸೀರೆಗಳನ್ನ ಜೋಡಿಸಿ ಇಟ್ಟಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಇವಾಗ ಸದ್ಯಕ್ಕೆ ಒಂದು 40+ ಸೀರೆಗಳಿವೆ. ಇದೆಲ್ಲ ಬಂದು ಡ್ರೆಸ್ಸು. ಈ ಕಡೆ ಸೈಡಲ್ಲಿ ಇರೋದೆಲ್ಲ ಸ್ಯಾರಿಲ್ ಸ್ಟಿಚ್ ಮಾಡಿಸಿರೋ ಡ್ರೆಸ್ಸು, ದೊಡ್ಡ ಲಾಂಗ್ ಡ್ರೆಸ್ಗಳು. ಇದೆಲ್ಲ ಟಾಪ್ಸು, ಇದೆಲ್ಲ ನೈಟ್ ವೇರ್ ಡ್ರೆಸ್ಗಳು. ಆ್ಯಂಡ್ ಇದರಲ್ಲಿ ಸ್ವಲ್ಪ ಜೀನ್ಸ್ ಇದೆ ಮತ್ತು ಕೆಲವೊಂದು ಲೆಗ್ಗಿನ್ಸ್ ಪ್ಯಾಂಟ್ಗಳಿದೆ. ಇನ್ನು ಕೆಳಗಡೆನೂ ತುಂಬ ಇದೆ. ಪೆಕ್ಕುದು ಇದು ಬರುತ್ತೆ, ಪೆಕ್ಕುಮ್ಮ ಬಟ್ಟೆ ಈ ಕಾರ್ನರಲ್ಲಿ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಫುಲ್ ಜಾಸ್ತಿ ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ. ಇದ್ರ ಹಿಂದೆ ಎಷ್ಟು ಟೀ ಶರ್ಟ್ಸ್ ಇದೆ ಗೊತ್ತಾ? ಇರಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಷ್ಟು ಟೀ ಶರ್ಟ್ಸ್ ಇದೆ. ಇನ್ನು ಹಿಂದೆ ಇದೆಲ್ಲ ತೆಗೆದ್ರೆ ನೋಡಿ ಹೆಂಗೆ ಬೇಕು ಹಂಗೆ ಇಟ್ಟಿದ್ದೀನಿ. ಜಾಗ ಇಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಇಟ್ಕೊಂಡಿರೋದು. ಇದರಲ್ಲೂ ಕೆಲವೊಂದು ನಂದಿದೆ ಹಿಂದೆ, ಬಟ್ ಜಾಗನೇ ಆಗ್ತಾಯಿಲ್ಲ. ಹಾಗಾಗಿ ಹೆಂಗೆ ಬೇಕು ಹಂಗೆ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ತೆಗೆದು ಪ್ಯಾಕ್ ಮಾಡಬೇಕು, ಆಯಿತಾ? ಇಷ್ಟು ಬಟ್ಟೆ ಇದೆ. ಬಟ್ ಆದರೆ ನನಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ, ಪ್ರೆಸೆಂಟ್ ವೀಡಿಯೋದಲ್ಲಿ ಹೇಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕಿಂತ ಮುಖ್ಯ ನನಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅಲ್ವಾ, ಅದನ್ನು ವೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅದನ್ನೇ ವೇರ್ ಮಾಡ್ತಾ ಇರ್ತೀನಿ. ಬಿಟ್ಟರೆ ಇನ್ನೇನು ಇಲ್ಲ. ಇನ್ನೊಂದು ಈ ರೀತಿ ಎಲ್ಲ ತೆಗೆದ್ಬಿಟ್ಟು ಹೆಂಗೆ ಬೇಕು ಹಂಗೆ ತುರ್ಕ್ಬಿಡ್ತೀನಿ ವೀಡಿಯೋ ಆದಮೇಲೆ. ಸೊ ಸ್ವಲ್ಪ ಜಾಗ ಇತ್ತು ಅಂದರೆ ನನಗೆ ಯಾವ್ದು ಬೇಕು ಅದನ್ನು ನೋಡಿ, ಈ ರೀತಿ ಹಿಂಗೆ ಯಾವ್ದು ಬೇಕು ಅದನ್ನು ನೋಡಿ ತೊಗೋಬೋದು. ಸೊ ನಾವು ಇವಾಗ ಹೋಗ್ತಿರೋ ಮನೇಲಿ ಆಲ್ರೆಡಿ ವಾರ್ಡ್ರೂಬ್ ಇದೆ. ಸೊ ಹಾಗಾಗಿ ಇದು ಒಂದು ಸೊ ಜಾಗ ಆಗುತ್ತೆ. ಆವಾಗ ಆರಾಮ್ಸೆ ನನಗೆ ಯಾವ್ದು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ವೀಡಿಯೋ ಮಾಡ್ಬೋದು. ಆ್ಯಂಡ್ ಇನ್ನೊಂದು
ಆ್ಯಂಡ್ ಇನ್ನೊಂದು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋದಲ್ಲಿ ಒಂದು ಸ್ಯಾರಿನ ನಿಮಗೆ ಪರ್ಟಿಕ್ಯುಲರಾಗಿ ಹೇಳಿದೆ. ನನ್ನ ಹತ್ರ ಇರುವಂಥ ಕಾಸ್ಟ್ಲಿಯಸ್ಟ್ ಸ್ಯಾರಿ ಅದೇನೆ. ಬಟ್ ಇವಾಗ ಅದಿಲ್ಲ, ಅದು ತೋರಿಸೋಣ ಅಂದ್ರೂ ಇಲ್ಲ ಅಂತ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಕೊಡ್ಸಿದ ಸೀರೆ ಅದು. ನನಗೆ ತುಂಬ ಇಷ್ಟಪಟ್ಟು ತುಂಬ ಜಾಸ್ತಿ ಅಮೌಂಟ್ ಆದರೂ ಕೂಡ ತಗೋ ನಿನಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಡ್ಸಿದ ಸೀರೆ ಇದು. ತೋರಿಸ್ತೀನಿ. ಇದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ. ಯಾಕೆ ತೋರಿಸ್ತಿದ್ದೀನಿ ಅಂದರೆ, ನನಗೆ ತೋರಿಸು ಈ ಸ್ಯಾರಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಇವಾಗ ಅಂತಂದರೆ, ಆ್ಯಕ್ಚುಲಿ ಈ ಸೀರೆ ನಮ್ಮ ಮನೆಗೆ ಬಂದಿದ್ದೆ ಇವತ್ತು. ಆಲ್ಮೋಸ್ಟ್ ಒಂದು 5 ವರ್ಷ ಆಗಿತ್ತು ಈ ಸೀರೆನ ನಾನು ನೋಡಿ. ಹೀಗೆ ಹೋಗಿದ್ದ ಹತ್ರ ಈ ಸೀರೆ ಬ್ಲೌಸ್ ಎರಡನ್ನೂ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಅದು ಇವತ್ತು ನನ್ನ ಹಸ್ಬೆಂಡು ಈಸ್ಕೊಂಬಂದರು ಮನೆಗೆ. ಆ್ಯಕ್ಚುಲಿ ಇದನ್ನು ವೇರ್ ಮಾಡಿದ್ದೆ 2 ಸತಿ. ನಾವು ಅದಕ್ಕೆ ಹೇಳೋದು, ಲೇಡೀಸು ಕಮ್ಮಿ ಪ್ರೈಸ್ ಕೊಟ್ಟು ತುಂಬ ಲೈಟ್ ವೆಯ್ಟ್ ಇರೋ ಸ್ಯಾರಿ, ಸಿಂಪಲ್ ಸ್ಯಾರೀಸ್ ತೊಗೊಂಡ್ರೆ ಅವಾಗ ವೇರ್ ಮಾಡ್ತಿರ್ತೀವಿ. ಈ ರೀತಿ ಹೆವಿ ಸ್ಯಾರಿಗಳನ್ನ ತೊಗೊಂಡ್ರೆ ಜಾಸ್ತಿ ವೇರ್ ಮಾಡಲ್ಲ ಅಂತ. ಇದನ್ನು ನಾನು ಮದುವೆ ಟೈಮಲ್ಲಿ ಸ್ಟಿಚ್ ಮಾಡಿಸ್ಬೇಕಾದ್ರೆ ಈ ಎಂಬ್ರಾಯ್ಡ್ರಿ ಡಿಸೈನ್ ಏನಿದೆ ಇದಕ್ಕೆ ಪೀಕಾಕ್ ಡಿಸೈನಲ್ಲಿ ಮಾಡಿಸಿದ್ದೆ. ಇಲ್ಲಿ ನೋಡಿ ಪಿಕಾಕ್ ಡಿಸೈನು. ಇದಕ್ಕೆ ಇಷ್ಟು ಡಿಸೈನ್ ಕೊಟ್ಟಿರೋದು. ಇದಕ್ಕೆ 2100 ರೂಪಾಯಿ ಕೊಟ್ಟಿದ್ದೆ ಎಂಬ್ರಾಯ್ಡ್ರಿ ಡಿಸೈನ್ಗೆ. ಇದನ್ನು ಸ್ಟಿಚ್ ಮಾಡಿಸಿದ್ದು, ಎಂಬ್ರಾಯ್ಡ್ರಿ ಮಾಡಿಸಿದ್ದು 2018 ನಾನು. ಆವಾಗಲೇ ಅಷ್ಟು ಕಾಸ್ಟ್ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಟೈಲರ್ ಅಂತೂ. ಸೊ ಇವಾಗ ಯಾಕೆ ತೋರಿಸ್ತಿದ್ದೀನಿ ಗೊತ್ತಾ, ಇದನ್ನು ಇನ್ನು ತೆಗೆದು ನಾನು ಒಂದು ಕಡೆ ಪ್ಯಾಕ್ ಮಾಡಿ ಆ ಮನೆಗೆ ಹೋಗಿ ಜೋಡಿಸಿ ಮತ್ತೆ ಸ್ಯಾರಿ ವ್ಲಾಗ್ ಮಾಡ್ತೀನೋ ಇಲ್ವೋ ಸ್ಯಾರಿ ಕಲೆಕ್ಷನ್ದು. ಸೊ ಇವಾಗ ಹೆಂಗೂ ಕಾಣ್ಬಿಡ್ತಲ್ಲ ಕಣ್ಣಿಗೆ. ಸೊ ಬಂದಿದ್ದು ಇವತ್ತು ನೆನಪಿತ್ತಲ್ಲ, ಸೊ ಹಾಗಾಗಿ ತೋರಿಸ್ಬಿಡೋಣ ಅಂತ ಮಾಡ್ತಿದ್ದೀನಿ. ಇದು ಸ್ಯಾರಿ. ಆ್ಯಕ್ಚುಲಿ ಇದು ಕಾಂಚೀವರಂ ಸಿಲ್ಕ್ ಸ್ಯಾರಿ. ಎಷ್ಟು ಪ್ರೈಸ್ ಅಂದರೆ, ಈ ಸ್ಯಾರಿ ಪ್ರೈಸ್ ನಿಜವಾಗ್ಲೂ ಗೊತ್ತಾ, ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 15,000 ರೂಪಾಯಿ. ನನ್ನ ಹತ್ರ ಇರೋವಂಥ ಕಾಸ್ಟ್ಲಿಯಸ್ಟ್ ಸ್ಯಾರಿ ಇದ್ದೇನೆ ಆ್ಯಕ್ಚುಲಿ. ಇದು ಬಿಟ್ಟರೆ ಧಾರೆ ಸೀರೆ ಇದೆ, ಇದು ರಿಸೆಪ್ಷನ್ ಸ್ಯಾರಿ. ಇದು ಕುಚ್ಚು ಇದೇ ಬೇಕು ಅಂತ ನನಗೆ ಎಷ್ಟು ಹಠ ಮಾಡಿದ್ದೆ ಗೊತ್ತಾ ನನ್ನ ಹಸ್ಬೆಂಡ್ ಹತ್ರ. ಆ್ಯಕ್ಚುಲಿ ರಿಸೆಪ್ಷನ್ ಸ್ಯಾರಿಗೆ ಬ್ಲೌಸ್ ಹೊಲ್ಸೋದಾಗಿರ್ಬೋದು, ಸ್ಯಾರಿ ಕುಚ್ಚು ಏನೇ ಒಂದು ಕೆಲಸ ಇದ್ರೂ ಕೂಡ ಗಂಡಿನ ಮನೆ ಕಡೆಯವ್ರು ಕೊಡಬೇಕಲ್ವಾ, ಇದೇ ಬೇಕು ಅಂತ. ಬಟ್ ಇದಕ್ಕೆ ಎಷ್ಟಾಯ್ತು ಅಂತ ನನ್ನ ಹಸ್ಬೆಂಡ್ ಕೇಳಿದಾಗ, ಎಷ್ಟಾಗುತ್ತೆ ಹೇಳು, ಆಯಿತು ಹಾಕಿಸ್ಕೊಳ್ಳುವಂತೆ ಅಂದಿದ್ರು. ಇದಕ್ಕೆ ನಾನು ಕೊಟ್ಟಿರೋದು 1050 ರೂಪಾಯಿನ. 50 ರೂಪಾಯಿ ಕೂಡ ಬಿಡಲಿಲ್ಲ ಅವರು. 1050 ರೂಪಾಯಿ ಕುಚ್ಚು ಕೊಟ್ಟೆ ನಾನು. ಸೊ ಇನ್ನೂ ಚೆನ್ನಾಗಿದೆ. ಹೆಂಗೆ ಇಟ್ಟಿರ್ತಾರೋ ಅಲ್ಲಿ ಬಿಟ್ಟು ಬಂದಿರೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಬಟ್ ಇದನ್ನು ಡ್ರೈ ಕ್ಲೀನಿಗೆ ಕೊಡಬೇಕು. ಸ್ಯಾರಿ ಪೂರ್ತಿ ಇದೇ ಥರ ಇದೆ. ಇದು ಪಿಕ್ಕೇ ಇಲ್ಲ, ಯಾಕಂದರೆ ವೇರೇ ಮಾಡಿಲ್ಲ. 2 ಸತಿ ವೇರ್ ಮಾಡಿದ್ದೀನಿ. ನಾನು ಇದನ್ನು ವೇರ್ ಮಾಡಿದಾಗ ಒಂದು ರಿಸೆಪ್ಷನ್ಗೆ, ಇನ್ನೊಂದು ನನ್ನ ಮಗಳಿಗೆ 6 ಮಂತ್ ಪ್ರೆಗ್ನೆಂಟ್ ಇದೆ. ನೋಡಿ ಸಕ್ಕತ್ತಾಗಿದೆ. ಆಗಲೇ ಲಾಸ್ಟ್ ವೇರ್ ಮಾಡಿದ್ದು. ಆ್ಯಂಡ್ ಇನ್ನೂ ಒಂದು ನಾನು ಲಾಸ್ಟ್ ಮಿನಿ ವ್ಲಾಗಲ್ಲಿ ಈ ಮೈಸೂರು ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೆ, ಯಾವ್ದು ನನಗೆ ಲೈಕ್ ಆಗುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಹೇಳಿ ಇಷ್ಟರಲ್ಲಿ ಅಂತ. ಅದರಲ್ಲೊಬ್ಬರು ಪಿಂಕು ಯೆಲ್ಲೋ ಗ್ರೀನ್ ಇರೋದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಅವಾಗ ನನಗೆ ಫ್ಲ್ಯಾಶ್ ಆಗಿತ್ತು. ನನ್ನ ಹತ್ರ ಆಲ್ರೆಡಿ ಸಿಲ್ಕ್ ಸ್ಯಾರಿ ಇದೆ, ಅದು ಅದೇ ಕಾಂಬಿನೇಷನಲ್ಲಿ. ಬಟ್ ಅದನ್ನು ನಂತರ ನೋಡಿ ತುಂಬ ದಿವಸ ಆಗೋಯ್ತು ಅಂತ ಇದೆ. ಪಿಂಕು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇದ್ದಿದ್ದು ಸ್ಯಾರಿ ನಂದು, ಹಾಗಾಗಿ ಅದು ತೊಗೊಳ್ಳಿಲ್ಲ. ನನಗದು ತುಂಬ ಇಷ್ಟ ಆಗಿತ್ತು. ಅದು ಬಿಟ್ಟು ಆರೆಂಜ್ ವಿತ್ ಪಿಂಕ್ನ ತೊಗೊಂಡೆ ನಾನು. ಇದೇ ಸ್ಯಾರಿ. ಇವಾಗ ಇವತ್ತೆಲ್ಲ ಪ್ಯಾಕ್ ಮಾಡಬೇಕು ಗೊತ್ತಾ. ಇದೆಲ್ಲನೂ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಇರೋದು ಕತೆ. ಆ್ಯಕ್ಚುಲಿ ಇಷ್ಟು ಬಟ್ಟೆಗಳು ಬ್ಯಾಗಿಗಂತೂ ಸಾಕಾಗೋಲ್ಲ ನನಗೆ. ನಿಮ್ಮ ಹತ್ರ ಒಂದು ಸಜೆಷನ್ ಕೇಳಬೇಕು ಅಂತ ಅಂದ್ಕೊಂಡೆ ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ. ಇದನ್ನು ಪ್ಯಾಕ್ ಮಾಡೋ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ. ಬಟ್ಟೆ ಪ್ಯಾಕಿಂಗ್ ಏನೋ ಮುಗೀತು. ಕಿಚನ್ದು ಮತ್ತು ರೂಮ್ದು ಹಾಲ್ದು ಇದೆಲ್ಲ ಪ್ಯಾಕ್ ಮಾಡಬೇಕಲ್ಲ. ಇದನ್ನು ಹೆಂಗೆ ಪ್ಯಾಕ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾವುದ್ರಲ್ಲಿ ಇಡ್ಸುತ್ತೆ ಇದೆಲ್ಲ ಒಂದು ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಪ್ಯಾಕ್ ಮಾಡೋದು ಅಂತ. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಯಾರಿಗಾದ್ರೂ ಏನಾದರೂ ಐಡಿಯಾ ಗೊತ್ತಿದ್ರೆ ಹೆಂಗೆ ಪ್ಯಾಕ್ ಮಾಡೋದು, ಮನೇಲಿರೋ ಐಟಮ್ಸ್ನ ಹೆಂಗೆ ಪ್ಯಾಕ್ ಮಾಡೋದು ಅನ್ನೋದೇನಾದರೂ ಐಡಿಯಾ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ನನಗಂತೂ ಗೊತ್ತಾಗ್ತಿಲ್ಲ. ನನ್ನ ಹಸ್ಬೆಂಡ್ ಕೇಳಿದೆ ಯಾವುದಾದ್ರೂ ದೊಡ್ಡ ಬ್ಯಾಗ್ ಅಥವಾ ಚೀಲ ಇಂಥಲ್ಲಾದ್ರೂ ತುಂಬ್ಕೊಂಡು ತೊಗೊಂಡೋಗೋಣ ಅಂತಾರೆ. ಬಟ್ ಅದನ್ನೆಲ್ಲ ಎಲ್ಲಿ ತರೋದು ನನಗಂತೂ ಗೊತ್ತೇ ಆಗ್ತಿಲ್ಲ. ಇಷ್ಟು ಇಲ್ಲಿರೋ ಬಟ್ಟೆಗಳನ್ನೇ ಬ್ಯಾಗಿಗೆ ಇಡ್ಸಲ್ಲ. ಇನ್ನು ಅಲ್ಲೆಲ್ಲ ಇದೆ, ಅದು ಖಾಲಿ ಮಾಡಿ ಬ್ಯಾಗ್ ತೊಗೊಂಡು ಈ ಬಟ್ಟೆಗಳನ್ನ ಹಾಕೋಬೇಕು. ಸೊ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನಾನು ಅಂದ್ಕೊಂಡಿರೋದೇನು ಅಂತಂದರೆ, ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಒಂದು ಬ್ಯಾಗ್ ಇದೆ ಅಲ್ವಾ, ಈ ಬ್ಯಾಗು ಚೆನ್ನಾಗಿದೆ ಆ್ಯಕ್ಚುಲಿ. ಇದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ, ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಇರುತ್ತಲ್ಲ, ರೇಷ್ಮೆ ಸೀರೆಗಳು, ಬಾರ್ಡ್ರ್ ಸೀರೆಗಳು ಆ ಥರದ್ದು, ಅದನ್ನೆಲ್ಲ ತುಂಬಿಟ್ಟು ಇಡೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ ಆಯಿತಾ. ಅಲ್ಲಿಗೆ ಹೋದ್ಮೇಲೆ ಇದನ್ನು ಹೊಸ ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ತೆಗೆದು ಡ್ರೈ ವಾಶು ಕೊಡ್ಬೇಕು ನಾನು. ಇಲ್ಲ ಅಂತಂದರೆ ಸ್ಯಾರಿಗಳೆಲ್ಲ ಹಾಳಾಗುತ್ತೆ. ಆಲ್ರೆಡಿ ಈ ಸ್ಯಾರಿ ನೋಡಿ ಹೆಂಗಾಗಿದೆ ಅಂತ. ತುಂಬ ಅಂದರೆ ತುಂಬ. ಇದು ಅಷ್ಟೇ ಆಲ್ಮೋಸ್ಟ್ 13,000 ರೂಪಾಯಿ ಸ್ಯಾರಿ. ಇದು ನೋಡಿದ್ರೆ ಹಂಗೆ ಅನಿಸುತ್ತಾ? ನಿಜವಾಗ್ಲೂ ಹಂಗೆ ಅನ್ಸಲ್ಲ. ಫುಲ್ ರಟ್ಟೆ ಥರ ಆಗೋಗಿದೆ. ಯಾವುದೋ ಫಂಕ್ಷನ್ಗೋ ಏನಕ್ಕೋ ಹಾಕ್ಕೊಂಡು ಹೋಗಿ ಬಂದು ಹಾಗೆ ಇಟ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ.
ಇದನ್ನು ಒಂದು ಸ್ಯಾರಿನೇ ಇಡ್ಸಲ್ಲ, ಅಷ್ಟು ಅಗಲ ಇದೆ ಇದು. ನೋಡೋಣ, ಇಡ್ಸಲ್ಲ, ನನ್ನ ಅನಿಸಿಕೆ ಪ್ರಕಾರ ಇಡ್ಸೋದಿಲ್ಲ ಇದು. ಬಾ ನೋಡಬೇಕು. ಇದೆಲ್ಲ ಚೆನ್ನಾಗಿರೋದೇನೆ ಸ್ಯಾರಿಗಳಾಯ್ತಾ. ನೋಡಿ ಎಷ್ಟು ಇದೆಲ್ಲ ನನಗೆ ತುಂಬ ನನ್ನ ಫೇವ್ರೆಟ್ ಸ್ಯಾರಿ ಇದು. ನನ್ನ ಹಸ್ಬೆಂಡ್ ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು, ನನಗೆ ಕೊಡಿಸಿಲ್ಲ ಯಾರು ಅಂದ್ಬಿಟ್ಟು ಅವರೇ ಕೊಡಿಸಿದ್ದು. ಇದು ಅಷ್ಟೇ, ಇವೆಲ್ಲ ಚೆನ್ನಾಗಿರೋ ಸೀರೆಗಳು. ಇವನ್ನ ಹೆಂಗೆ ಬೇಕಂಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟೆ ನಾನು. ಏನಾದರೂ ಆಗಿಬಿಟ್ರೆ ನೋಡಿ, ಏನಾದರೂ ಆಗಿಬಿಟ್ರೆ ಅಂತ ಸ್ವಲ್ಪ ಭಯ. ನೋಡಬೇಕು ಏನಾಗುತ್ತೋ ಏನಾಗ್ಬಿಡುತ್ತೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಪ್ಯಾಕ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಇಷ್ಟೇ ಸೀರೆಗೆ ತುಂಬೋಗುತ್ತದು. ಓ ಶಿಟ್, ಹೆಂಗೆ ಬೇಕು ಹಂಗೆ ತುರ್ಕಿದ್ದೀನಿ ಆಯಿತಾ. ನೀನು ಅನ್ಕೋಬಿಡಿ. ಆಮೇಲೆ ಚೆನ್ನಾಗಿ ಜೋಡಿಸ್ಕೊತೀನಿ. ಚೆನ್ನಾಗಿ ಜೋಡಿಸ್ಕೊಂಡಾಗ ಮತ್ತೆ ವ್ಲಾಗ್ ಮಾಡಿ ಹಾಕ್ತೀನಿ. ಇವಾಗ ಇದನ್ನೆಲ್ಲ ಸಂದಿಲಿ ತೆಗಿಯೋ ಅಷ್ಟರಲ್ಲಿ ಎಲ್ಲಿ ಲೇಸ್ ಕಿತ್ತೋಗ್ಬಿಡುತ್ತೋ ಅಂತ ಬೇರೆ ಭಯ. ಇದು ನನ್ನ ಧಾರೆ ಬ್ಲೌಸ್, ಇದು ತೋರಿಸಿದ್ದೀನಿ ಆಲ್ರೆಡಿ. ಇವನ್ನೆಲ್ಲ ಪ್ಯಾಕ್ ಮಾಡಬೇಕು ಸದ್ಯಕ್ಕೆ. ಇವಾಗ ಸದ್ಯಕ್ಕೆ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಇರೋ ಕಷ್ಟ ಮೈ ಗಾಡ್ ಅನ್ನೋ ಥರ ಇರುತ್ತೆ. ಹೆಂಗೆ ಮಾಡ್ತಾರಪ್ಪ ನಿಜವಾಗ್ಲೂ ಮನೆ ಖಾಲಿ ಮಾಡೋರೆಲ್ಲ. ನೋಡಬೇಕು. ನಾನು ಇದೇ ಕಾರಣಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಪ್ಯಾಕರ್ಸ್ ಮತ್ತು ಮೂವರ್ಸ್ಗೆ ಬುಕ್ ಮಾಡ್ಕೊಡೋಣ, ಒಂದು ದಿವಸ ಇದ್ದಂಗೆ ಆ ಮನೆಗೆ ಶಿಫ್ಟ್ ಮಾಡ್ಕೊಬಿಡೋಣ ಅಂತ. ಬಟ್ ಅದೇ ನನ್ನ ಹಸ್ಬೆಂಡ್ ಕೇಳಲಿಲ್ಲ. ನೋಡಿ ಇಷ್ಟೇ ಸೀರೆ ಆಗಿದ್ದು ನೋಡಿ. ನೀನು ಎಷ್ಟು ಇಡಿಸುತ್ತೆ ಬ್ಯಾಗು? ತುಂಬ ಅಮ್ಕಿ ತುಂಬಕ್ಕೆ ಹೋದ್ರೆ ಸೀರೆಗೆ ಏನಾದರೂ ಡ್ಯಾಮೇಜ್ ಆದರೆ ಅಂತ ಬೇರೆ ಭಯ ನನಗೆ. ಹೆಂಗೆ ಬೇಕಂಗೆ ತುಂಬ್ತಾ ಇದ್ದೀನಿ. ಇದು ಏನು ಗೊತ್ತಾ, ಈ ಸ್ಯಾರಿನ ನಾನು ಚಿಕ್ಕಪೇಟೆಲ್ಲಿ ತೊಗೊಂಡೆ. ಈ ಸ್ಯಾರಿ ಬ್ಲೌಸ್ ಪೀಸ್ ಬೇರೆ, ಬಟ್ ಈ ಬ್ಲೌಸ್ನ ನಾನು ಮೀಶೋದಲ್ಲಿ ಮ್ಯಾಚಿಂಗ್ ಆಗಿರುತ್ತೆ ಅಂತ ತೊಗೊಂಡೆ. ಸಖತ್ ಮ್ಯಾಚಿಂಗ್ ಇದೆ ಅಲ್ವಾ. ಸೊ ರೀಸೆಂಟಾಗಿ ನಾನು ಮೀಶೋದು ಮಾಡ್ತಿದ್ದೀನಲ್ಲ, ಹಾಗೇನೂ ಮಾಡ್ತಿರಲಿಲ್ಲ ಫಸ್ಟು, ಬಟ್ ಯೂಸ್ ಆಗುತ್ತೆ ನನಗೆ, ಯೂಸ್ಗೆ ಅಂತ ತೊಗೊಂಡಿದ್ದೆ. ಚೆನ್ನಾಗಿದೆ ನೋಡಿ. ಇಷ್ಟೇ ಮುಗ್ದೋಯ್ತು. ಎಷ್ಟೊಂದು ತುಂಬನ ಇವಾಗ ನಾನು ಹೆಂಗೆ ತುಂಬೋದ? ಹಸ್ಬೆಂಡ್ ಬೇರೆ ಇಲ್ಲ, ಅವ್ರಿಗೂ ಪ್ರೆಷರ್ ಹಾಕಕ್ಕೆ ಆಗಲ್ಲ. ನಾನು ಹೆಂಗೆ ಮುದುರುತ್ತಾ ಇದ್ದೀನಿ ಗೊತ್ತಾ. ಈ ಸೀರೆಗಳು ಕೊಟ್ಟಿರೋದಕ್ಕೆ ಬೆಲೆನೇ ಇಲ್ಲ ಅನ್ನಂಗೆ ಮುದುರುತ್ತಾ ಇದ್ದೀನಿ. ಇಷ್ಟೇ ಆಗಿದ್ದು. ಇನ್ನು ಮತ್ತೆ ಉಳಿದಿದ್ದು ಈಗ ಸರಿ ಆಯಿತು ನೋಡಿ ಕತೆ. ಅಯ್ಯೋ ಒಳಗಡೆನೇ ಬಿಟ್ಬಿಟ್ಟಿದ್ದೀನಿ. ಇದು ಬಂತು ಸದ್ಯ. ಅದಕ್ಕೆ ಪ್ಲೀಸ್ ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪ್ಲೀಸ್ ಯಾರಿಗಾದರೂ ಹೆಂಗೆ ಪ್ಯಾಕ್ ಮಾಡೋದು ಏನು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಮಾಡ್ತೀನಿ. ಕೆಲವೊಂದು ಕಮೆಂಟ್ಸ್ ಬಂದಿತ್ತು. ಆ್ಯಂಡ್ ಕೆಲವೊಂದು ಪರ್ಸ್ನಲಾಗಿ ಸ್ವಲ್ಪ ರ್ಯಾಶಾಗಿ ಕಮೆಂಟ್ ಮಾಡ್ತಾರಲ್ಲ, ಸೊ ಆ ಥರದ್ದು ಬಂದಿತ್ತು. ಸೊ ಹಾಗಾಗಿ ಅದಕ್ಕೊಂದಕ್ಕೆ ನಾನು ಆನ್ಸರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಅದಕ್ಕೋಸ್ಕರನೇ ನಾನು ಸ್ಟಾರ್ಟ್ ಮಾಡಿದ್ದು. ಏನು ಎತ್ತ ನನ್ನ ಹೇಳ್ತೀನಿ ಬನ್ನಿ. ಏನಪ್ಪ ವಿಷಯ ಅಂತ ಅಂದರೆ, ಆ್ಯಕ್ಚುಲಿ ನಾನು ಯೂಟ್ಯೂಬ್ ವ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ದಂಗಿಂದನೂ ತುಂಬ ಜನ ನೋಡೋದು ಅಂದರೆ ಲೇಡೀಸೇ ಆಯಿತಾ. ಸೊ ಲೇಡೀಸ್ ಒಂದು ವ್ಲಾಗ್ ಮಾಡ್ತಿದ್ದಾರೆ, ಡೈಲಿ ವ್ಲಾಗ್ಸ್ ಅಂದರೆ ಲೇಡೀಸೇ ನೋಡ್ತಾರೆ. ಸೊ ನಮಗೇನೇ ಸಪೋರ್ಟ್ ಮಾಡೋದಿರಲಿ ಅಥವಾ ಏನೇ ಒಂದು ಮೋಟಿವೇಶ್ನಲ್ ಆಗಿ ಅಥವಾ ಏನೇ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡೋದಿದ್ರೆ ಲೇಡೀಸೇ ಜಾಸ್ತಿ ನಂಬರ್ಸ್ ಆಫ್ ಇರ್ತಾರೆ. ಸೊ ಎಷ್ಟು ಜನ ಸಪೋರ್ಟ್ ಮಾಡ್ತಾರಲ್ವಾ. ಸೊ ಇವಾಗ ಒಂದು ಸಪೋರ್ಟಿವ್ ಸಿಸ್ಟಮ್, ಒಂದು ರೌಂಡ್ ಇರುತ್ತೆ, ಒಂದು ಸರ್ಕಲ್ ಥರ ಇರುತ್ತೆ, ಬಲೂನ್ ಥರ. ಅಂದರೆ ಅದರಲ್ಲಿ ಒಂದು ನೆಗೆಟಿವ್ ಪಿನ್ ಇಡೋರಂತೂ ಇದ್ದೇ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು. ಏನಪ್ಪ ಅಂತಂದರೆ, ನಾನು ಈ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಏನದ್ರ ಬಗ್ಗೆ ಅಂದರೆ, ಯೂಟ್ಯೂಬ್ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಆ್ಯಂಡ್ ನನಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಮನೆ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟೇ ಹೇಳಿದ್ದು. ಬಿಸ್ನೆಸ್ ಯಾವ್ದು ಮಾಡ್ತಾ ಇದ್ದೀನಿ ಏನು ಗೆತ್ತ ನಾನು ಏನು ಡೀಟೇಲ್ಸೇ ಕೊಟ್ಟಿಲ್ಲ. ಸ್ಟಿಲ್ ತುಂಬ ಜನ ಎಷ್ಟು ಪಾಸಿಟಿವಾಗಿ ಕಮೆಂಟ್ ಮಾಡಿದ್ರು ಗೊತ್ತಾ. ಒಳ್ಳೇದಾಗುತ್ತೆ, ರಾಯರಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ, ಒಳ್ಳೆತನಕ್ಕೆ ನಿಮ್ಗೆ ಒಳ್ಳೇದೇ ಆಗುತ್ತೆ. ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರು ಅಂದರೆ, ಆ ಥರ ಕಮೆಂಟ್ಸ್ಗಳನ್ನ ಓದಿದರೆ ತಕ್ಷಣಕ್ಕೆ ರಿಪ್ಲೈ ಮಾಡಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ನಿನ್ಮೇಲೆ ಡೈಲಿ ವ್ಲಾಗ್ ಹಾಕಬೇಕಪ್ಪ, ಇಷ್ಟು ಜನ ಸಪೋರ್ಟ್ ಮಾಡ್ತಾರಲ್ಲ ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ಅಂಥವ್ರ ನಡುವೆ ಕೆಲವೊಂದಿಷ್ಟು ಲೇಡೀಸೇನೆ ತುಂಬ ಅಂದರೆ ತುಂಬ ಇದಾಗಿರ್ತಾರೆ. ಸೊ ಅಂಥವ್ರ ಬಗ್ಗೆ ಒಬ್ರ ಬಗ್ಗೆ ಹೇಳ್ತೀನಿ. ನೀವು ನನ್ನ ಈ ಹಿಂದಿನ ವೀಡಿಯೋಸ್ ನೋಡಿದ್ರೆ HWS ಫಾರ್ಚೂನು ಈ ಕಂಪ್ನಿಯಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಮಾಡಿ ಅನ್ನೋ ಥರದ್ದು ನಾನು ಕೆಲವೊಂದಿಷ್ಟು ವ್ಲಾಗ್ಗಳನ್ನ ಹಾಕ್ತಾ ಬಂದಿದ್ದೆ. ಸೊ ನಾನು ವರ್ಕ್ನ ಮಾಡಿ ಒಂದು 2-3 ತಿಂಗಳು ಆಗಿ ಅರ್ನಿಂಗ್ಸ್ ಎಲ್ಲ ಆದಮೇಲೆ ನನಗೆ ನಂಬಿಕೆ ಬಂದ ಮೇಲೆ ನಾನು ಆ ವ್ಲಾಗ್ನ ಹಾಕಿದ್ದು, ಶೇರ್ ಮಾಡಿದ್ದು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದು ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಬಟ್ ಇಲ್ಲೇನಾಗಿದೆ ಗೊತ್ತಾ, ಆಲ್ಮೋಸ್ಟ್ ನಾನು ಒಂದು 5-6 ತಿಂಗಳಿಂದ ಒಂದು 6 ತಿಂಗಳೇ ಆಯಿತು ವ್ಲಾಗ್ಸ್ನ ಹಾಕ್ಕೊಂಡು ಬಂದೆ. ಅದ್ರ ಬಗ್ಗೆ ಡೈಲಿ ಅದು ವೀಕ್ಲಿ ಪೇಮೆಂಟ್ ಇದೆ ಆ ವರ್ಕ್ ಫ್ರಮ್ ಹೋಮಲ್ಲಿ ಆಯಿತಾ. ಸೊ ನನ್ನ ವೀಕ್ ಪೇಮೆಂಟ್ ಬಂದಿದ್ದ ತಕ್ಷಣ ನನಗೆ ಭಾನುವಾರ ವಿತ್ಡ್ರಾ ಕೊಟ್ಟು ಸೋಮವಾರ ಪೇಮೆಂಟ್ ಬಂದಿದ್ದ ತಕ್ಷಣ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋತೀನಿ ಇಷ್ಟು ಪೇಮೆಂಟ್ ಬಂದಿದೆ ಅಂದ್ಬಿಟ್ಟು. ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕೋತೀನಿ.
ಈಗ ಸ್ಟಾರ್ಟಿಂಗ್ ಏನು ಮಾಡ್ತಾ ಇದೆ, ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಒಂದು 20 ದಿವಸಕ್ಕೋ ಅಥವಾ ಒಂದು ಮಂತ್ಗೆ ಒಂದು ಸತಿನೋ ಅಥವಾ 15 ಡೇಸ್ಗೂ ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದೆ, ಸ್ವಲ್ಪ ಜನ ಲೇಡೀಸ್ಗೆ ಯೂಸ್ ಆಗಲಿ ಅಂದ್ಬಿಟ್ಟು. ಸೊ ತುಂಬ ಜನ ಅದರಿಂದ ಬೆನಿಫಿಟ್ ಪಡ್ಕೊಂಡಿದ್ದೀರಾ, ಯೂಸ್ ಆಗಿದೆ ಅಕ್ಕ, ಥ್ಯಾಂಕ್ ಯು, ಈ ಥರದ್ದೆಲ್ಲ ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಫೇಕ್ ಅನ್ನೋರು ಫೇಕ್ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಸೊ ಫೇಕ್ ಅನ್ನೋರು ಅಲ್ಲೇ ಇರ್ತಾರೆ, ಯೂಸ್ ಮಾಡ್ಕೊಂಡು ದುಡ್ಕೋತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿ ಅದನ್ನು ಬಿಟ್ಬಿಟ್ಟಿದ್ದೆ. ಸೊ ಇಲ್ಲಿ ಒಂದು ಲೇಡಿ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ಅದು ನಮ್ಮ ಟೀಮ್ ಲೀಡರ್ ಇರ್ತಾರಲ್ಲ ಅವ್ರಿಗೆ ಹೇಳ್ಬಿಟ್ಟಿರೋದು. ನಾನು ಈ ಸೈಡಲ್ಲಿ ಹಾಕ್ತೀನಿ ನೋಡಿ. ಸ್ವರಾ ವ್ಲಾಗ್ ಅವರು ನಿಜವಾಗ್ಲೂ ಐ ಡಿ ಮಾಡ್ಕೊಂಡಿದ್ದಾರಾ, ಅರ್ನಿಂಗ್ಸ್ ಮಾಡ್ತಾ ಇದ್ದಾರಲ್ಲ, ಪ್ರಮೋಷನ್ಗೋಸ್ಕರ ಸುಳ್ಳು ಹೇಳ್ತಿದ್ದಾರಾ, ಪ್ರಮೋಷನ್ ಮಾಡ್ತಿದ್ದೀರಾ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ಅವ್ರ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡ್ತೀನಿ. ಹಂಗೇನಾದರೂ ಅರ್ನಿಂಗ್ ಮಾಡ್ತಾ ಇದ್ರೆ ಅವರು ಪ್ರತಿದಿನ ವೀಡಿಯೋ ಹಾಕಬೇಕಿತ್ತು ಕಂಪ್ನಿ ಬಗ್ಗೆ, ಪ್ರತಿ ವಾರ ಪೇಮೆಂಟ್ ತೊಗೊಳೋದನ್ನ ವ್ಲಾಗ್ ಮಾಡಿ ಹಾಕಬೇಕಿತ್ತು ಕಂಪ್ನಿ ಬಗ್ಗೆ. ಯಾಕೆ ಮೋಸ ಮಾಡ್ತಿದ್ದಾರೆ, ಅವ್ರ ಐಡಿನೇ ಇಲ್ಲ ಅಂತ ಅಂದಮೇಲೆ ಪ್ರಮೋಷನ್ ಅವರು ಏನಂತ ಹೇಳಿದ್ದಾರೆ ಅಂದರೆ ವಾಯ್ಸ್ ರೆಕಾರ್ಡಲ್ಲಿ, ಅವರು ದುಡ್ಡು ಖಾಲಿ ಆದಾಗ HWS ಫಾರ್ಚೂನ್ದು ವೀಡಿಯೋ ಮಾಡ್ತಾರೆ. ಸೊ ಕಂಪ್ನಿ ಕಡೆಯಿಂದ ಪ್ರಮೋಷನಲ್ಲಾಗಿ ದುಡ್ಡು ತೊಗೋತಾರೆ, ದುಡ್ಡು ಇದೆ ಅಂದಾಗ ವೀಡಿಯೋ ಮಾಡೋದು ಬಿಟ್ಬಿಡ್ತಾರೆ. ಈ ರೀತಿ ಮಾತಾಡ್ತಾರಲ್ಲ, ಹೆಂಗೆ ಮಾತಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ನಿಮಗೆ ಆಯ್ತಾ, ನಾನು ಕೊಟ್ಟಿರೋ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳಿ. ನಾನು ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಿರೋದು ತುಂಬ ಬೇಜಾರಾಯಿತು. ಇದು ಆಯಿತಾ, ನಾನೀಗ ಮೀಶೋದು ಹೇಳಿರ್ಬೋದು ಅಥವಾ ಈ ವರ್ಕ್ ಫ್ರಮ್ ಹೋಮ್ಗಳ್ದು ಹೇಳಿರ್ಬೋದು, ಜೆನ್ಯೂನ್ ಇತ್ತು ಅಂದರೆ ನಾನು ಶೇರ್ ಮಾಡ್ತೀನಿ. ನೀವು ನೋಡಿರ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವುದೇ ಒಂದು ಚಿಕ್ಕ ಪ್ರಾಡಕ್ಟ್ ಪ್ರಮೋಷನ್ ಕೂಡ ನಾನು ಮಾಡಿಲ್ಲ, ಕೊಲಾಬ್ರೇಷನ್ನೇ ನಾನು ಮಾಡಿಲ್ಲ. ಅದು ಮಾಡಿರೋದು HWS ಫಾರ್ಚೂನ್ ಕಂಪ್ನಿದು. ವರ್ಕ್ ಫ್ರಮ್ ಹೋಮ್ ಜೆನ್ಯೂನ್ ಇದೆಯಲ್ಲ, ನನಗಿಷ್ಟ ಆಯ್ತಲ್ಲ, ನಾನು ವರ್ಕ್ ಮಾಡಿ ನೋಡಿದ್ದೀನಲ್ಲೋ ಅಂದ್ಬಿಟ್ಟು ನನ್ನ ಒಪಿನಿಯನ್ ನಾನು ಹೇಳಿದ್ದು. ಅದು ಯಾವ ಪ್ರಮೋಷನ್ ಅಲ್ಲ ಅಂತ ನಾನು ಅಷ್ಟು ದಿವಸದಿಂದ ಬಡ್ಕೋತಾ ಇದ್ದೀನಿ. ಬಟ್ ಸ್ಟಿಲ್ ಆ ಥರ ತೊಗೊಂಡೋಗಿ ನಮ್ಮ ಲೀಡರ್ಸ್ ಹತ್ರ ಹೇಳಿದ್ದಾರೆ, ಏನು ಮೇಡಮ್ ಇದು ನೀವು ವಿಡಿಯೋ ಮಾಡ್ತಿಲ್ಲ ಅಂದ್ಬಿಟ್ಟು ಹೆಂಗೆ ಕೇಳಿದಾರಲ್ಲ ಜನ. ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ತಾರಂತೆ, ರೂಡಾಗಿ ಮಾತಾಡಿ ನನಗೇನೋ ಪ್ರಾಬ್ಲಮ್ ಇಲ್ಲ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ 10 ಜನ 10 ಥರ ಮಾತಾಡ್ತಾರೆ. ಸೊ ಅದಕ್ಕೆ ತಲೆ ಕೆಡ್ಸ್ಕೊಂಡ್ರೆ ಆಗಲ್ಲ, ಒಳ್ಳೆಯದನ್ನು ತಲೆಗೆ ಹಾಕೋಬೇಕು, ಕೆಟ್ಟದನ್ನು ಕಿವಿಯಲ್ಲೇ ಬಿಡಬೇಕು ಅನ್ನೋದನ್ನು ನಾನು ಅಳವಡಿಸ್ಕೊಬಿಟ್ಟಿದ್ದೀನಿ, ಆಯಿತಾ. ಸೊ ಅವರು ವಾಯ್ಸ್ ರೆಕಾರ್ಡ್ ಕಳಿಸಿದ್ರು, ನಾನು ಪ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಮೇಡಮ್ ಬೇಡ ಬಿಡಿ, ಅಕಸ್ಮಾತ್ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತೆ, ಅವರು ಎಲ್ಲ ವೀಡಿಯೋಸ್ನ ನೋಡ್ತೀನಿ ನಾನು, ಸ್ವಾತಿ ರವಿ ಅವ್ರದ್ದು. ಬಟ್ ಅವ್ರು ಈ ರೀತಿ ಮಾಡಿದ್ದು ತಪ್ಪು. ಪ್ರಮೋಷನ್ನ ಮಾಡಿಕೊಂಡು ಸ್ಟಾರ್ಟಿಂಗ್ ದುಡ್ಡು ಕೊಟ್ಟಂಗಿಲ್ಲ, ಪ್ರಮೋಷನ್ ವೀಡಿಯೋ ಹಾಕ್ಬಿಟ್ಟು ಇವಾಗ ಕಂಪ್ನಿ ಬಗ್ಗೆನೇ ಹೇಳ್ತಾ ಇಲ್ಲ, ಹಾಗೆ ಹೀಗೆ. ನಾನು ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರು ಯಾರು ಹೇಳಿದ್ರು ಅವ್ರಿಗೆ. ನಾನು ಪ್ರತಿ ದಿವಸನೂ ನಾನು ಹೆಂಗೆ HWS ಫಾರ್ಚೂನ್ದೇ ವ್ಲಾಗ್ ಮಾಡಲಿ, ನಾನು ನಮ್ಮ ಮನೇಲಿರೋ ಡೈಲಿ ವ್ಲಾಗ್ನೇ ಮಾಡೋಕ್ಕೆ ಆಗ್ದೇನೆ 20 ಡೇಸ್ ಗ್ಯಾಪ್ ತೊಗೊಂಡು ನಾನು ವ್ಲಾಗು ವ್ಯೂ ಎಲ್ಲ ರೀಚ್ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಷ್ಟು ಹೇಳ್ತಾ ಇದ್ದೀನಿ. ನಾರ್ಮಲ್ ವ್ಲಾಗ್ಸೇ ಮಾಡೋಕ್ಕಾಗ್ತಿಲ್ಲ. ಲೇಡೀಸ್ಗೆ ಗೊತ್ತಿರುತ್ತೆ. ಪ್ರೆಸೆಂಟ್ ನಾನಿವಾಗ ಜಸ್ಟ್ 3 ತಿಂಗಳು ಪಾಪನ ಮನೇಲಿ ಇಟ್ಕೊಂಡು, ಸಮ್ಮರ್ ಹಾಲಿಡೇಸ್ಗೆ ನನ್ನ ಮಗಳು ಮನೇಲಿದ್ದಾಳೆ, ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ, ಮಕ್ಕಳು, ನನ್ನ ಬಾಣಿತನ, ನನ್ನ ಹೆಲ್ತೇ ಇನ್ನೂ ಕ್ಯೂರ್ ಆಗಿಲ್ಲ, ಅದರಲ್ಲೂ ವ್ಲಾಗ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ, ನಾನು ಮೀಶೋದಿಂದ ಅರ್ನಿಂಗ್ ಬರ್ತಾ ಇದೆ, ಯೂಟ್ಯೂಬಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮಿಂದ ಆಗಿರ್ಬೋದು. ಆದಷ್ಟು ನಾನು ನನ್ನ ಸೇವಿಂಗ್ಸಿಗೆ ದುಡ್ಡು ಕೊಡೋಣ, ನನ್ನ ಮಕ್ಳು ಫ್ಯೂಚರ್ಗೋಸ್ಕರ ಸೇವಿಂಗ್ಸ್ ಮಾಡೋಣ ಅಂತ ನಾನು ಓಡಾಡ್ತಿದ್ರೆ, ನೀವು ಅದು ವೀಡಿಯೋ ಹಾಕಿಲ್ಲ, ಇದು ವೀಡಿಯೋ ಹಾಕಿಲ್ಲ. ಆಯಿತು, ಕೇಳೋ ರೀತಿ ನೀತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದ್ಬಿಟ್ಟು ಯಾರು ಹೆಂಗೆ ಅಂತಾರೆ ಹಾಗೆ ಅನ್ನಿಸ್ಕೊಳಕ್ಕಾಗಲ್ಲ, ನಮಗೂ ಒಂದು ಮನಸ್ಸಿದೆ ಅಲ್ವಾ. ಸೊ ಅವ್ರು ಹೆಂಗೆ ಮಾತಾಡಿದ್ದಾರೆ ಅಂದರೆ, ಹಾಗೆ ದುಡ್ಡಿದ್ದಾಗ ವೀಡಿಯೋ ಮಾಡ್ತಾರೆ. HWS ಫಾರ್ಚೂನ್ ಅವ್ರು ದುಡ್ಡು ಕೊಟ್ಟಾಗ, ದುಡ್ಡು ಕೊಟ್ಟಿಲ್ಲ ಅಂದರೆ ವೀಡಿಯೋ ಮಾಡಲ್ಲ. ವೀಡಿಯೋ ಮಾಡಿದಾಗ ಏನಂದಿದ್ರು ಗೊತ್ತಾ, ನಾನು ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಕಮೆಂಟ್ ಏನು ಬಂದಿತ್ತು ಅಂದರೆ, ಗೊತ್ತಮ್ಮ ನೀನು ವರ್ಕ್ ಫ್ರಮ್ ಹೋಮಿಂದ ದುಡಿತೀಯ ಅಂತ ಹೇಳಿದ್ದೇನೆ ಎಷ್ಟು ಸತಿ ಹೇಳ್ತೀಯಾ, ಹೆಣ್ಮಕ್ಳಿಗೆ ಯೂಸ್ ಆಗೋ ಟಿಪ್ಸ್ ಹೇಳು, ನಾರ್ಮಲ್ ವ್ಲಾಗ್ ಮಾಡು ಸಾಕು ತಾಯಿ ಅಂತ ಒಂದು ಕಮೆಂಟ್ ಬಂದಿತ್ತು. ಹೇಳ್ಕೊಂಡು ಹೋದರೆ ಡೈಲಿ ಅಥವಾ ವೀಕ್ಲಿ ಒನ್ಸ್ ಕಂಪ್ನಿ ಬಗ್ಗೆ ಈ ಥರ ಇದೆ, ಕಂಪ್ನಿ ವರ್ಕ್ ಫ್ರಮ್ ಹೋಮು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೂ ತಪ್ಪು. ನೀನು ದುಡಿತೀಯ ಅಂತ ಗೊತ್ತು, ಬೇರೆದು ಹೇಳು ಅಂತಾರೆ. ಹೇಳಿಲ್ಲ ಅಂದರೆ ದುಡ್ಡು ಕೊಟ್ಟಾಗ ವೀಡಿಯೋ ಮಾಡ್ತೀಯಾ, ದುಡ್ಡು ಕೊಡದೇ ಇದ್ದಾಗ ವೀಡಿಯೋ ಮಾಡಲ್ಲ ಅಂತ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ. ಅಂಥ ಲೇಡೀಸ್ಗೆ ಏನಪ್ಪ ಹೇಳೋಣ ಅನಿಸುತ್ತೆ ನನಗಂತೂ. ನಾನು ಇವತ್ತಿಗೂ ಒಂದೇ ಮಾತು ಹೇಳೋದು, HWS ಫಾರ್ಚೂನ್ ಒಂದು ಕಂಪ್ನಿ, ಅದು ಮಹಿಳೆಯರಿಗೋಸ್ಕರ ಅಂತಲೇ ಮಾಡಿರೋ ಕಂಪ್ನಿ, ಆಯಿತಾ. ಸೊ ಬೇಕು, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಜಾಯಿನ್ ಆಗ್ಬೋದು. ನನ್ನ ಬೇರೆ ಒಂದು HWS ಫಾರ್ಚೂನ್ ಕಂಪ್ನಿದು ಕೆಲವೊಂದು ವೀಡಿಯೋ ಹಾಕಿದ್ದೀನಿ, ಅಲ್ಲಿ ಜಾಯಿನ್ ಆಗ್ಬೋದು. ಇಂಟ್ರೆಸ್ಟ್ ಇಲ್ವಾ, ಅದನ್ನು ಬಿಟ್ಬಿಡಿ, ಬೇಡ, ಅದನ್ನು ಲೆಫ್ಟ್ ಮಾಡಿಬಿಡಿ. ಏನು ಬ್ಲಾಗ್ಸ್ನ ನೋಡಿ ಮುಂದಕ್ಕೆ ಹೋಗ್ತೀರಾ, ಸೊ ವಾಪಸ್ ಹೋಗಿ ಯೂಟ್ಯೂಬಿಂದ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನೀವು ಹಂಗೆ ಸುಳ್ಳು ಹೇಳ್ತೀರಾ, ಹಿಂಗೆ ಸುಳ್ಳು ಹೇಳ್ತೀರಾ, ಇದೆಲ್ಲ ಅನ್ನೆಸೆಸರಿ ಅನಿಸುತ್ತೆ ನನಗೇನೋ. ಸೊ ಅದನ್ನು ಬಿಟ್ಟಾಕೋಣ. ಸೊ ಅಂಥವ್ರಿಗೆ ಏನು ಗೊತ್ತಾ, ಅಂಥವ್ರಿಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನನ್ನ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಅವ್ರ ವಾಯ್ಸ್ ರೆಕಾರ್ಡ್ ಹಂಗಿತ್ತಲ್ಲ, ದುಡ್ಡುಗೋಸ್ಕರ ಮಾಡ್ತೀವಿ ಅಂತ. ಹೌದು, ಕ್ರಿಯೇಟರ್ಸ್ ಎಲ್ಲರೂ ಕೂಡ ಏನೋ ಒಂದಿಷ್ಟು ಅರ್ನಿಂಗ್ ಆಗುತ್ತೆ ನಮಗೆ, ಲೇಡೀಸ್ ಆಗಿ ಮನೇಲಿ ಇದ್ಕೊಂಡು ಅನ್ನೋದಕ್ಕೋಸ್ಕರನೇ ಮಾಡೋದು. ನಾವೇನಿಲ್ಲಿ ಎಲ್ಲರಿಗೂ ಮೋಸ ಮಾಡಿಕೊಂಡು ಏನೋ ಒಂದು ರೀತಿ ಎಲ್ಲರಿಗೂ ಚೀಟ್ ಮಾಡ್ಕೊಂಡು ಮಾಡ್ತಾರಲ್ಲ, ಆ ರೀತಿ ನಾವೇನೋ ಮಾಡ್ತಿಲ್ಲ ಅಲ್ವಾ. ಯಾರು ಕೊಡ್ತಾರೆ? ಆಲ್ಮೋಸ್ಟ್ ಒಂದು 7-8 ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ ನಾನು. ಇದೇ ಒಂದು ಹೇಳೋದು, 7-8 ವೀಡಿಯೋ HWS ಫಾರ್ಚೂನ್ದು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ ನಾನು. ಏನಿಲ್ಲ ಅಂದರೂ ಒಂದು ಪ್ರಮೋಷನ್ಗೆ ಮಿನಿಮಮ್ ಅಂದರೆ 8,000 10,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಹೌದು, ನಾನು ಇದನ್ನು ಯಾವತ್ತೂ ಹೇಳ್ಕೊಂಡಿಲ್ಲ ನನ್ನ ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ.
ಇವತ್ತೇ ಫಸ್ಟ್ ಟೈಮ್ ಹೇಳ್ಕೊತಾ ಇರೋದು. ಸ್ಟಾರ್ಟಿಂಗ್ ಎಲ್ಲ ನಾನು 5000 ಮಾಡ್ತಾ ಇದ್ದೆ. ಆವಾಗ ಸ್ಟಾರ್ಟಿಂಗ್ ಹೇಳಬೇಕು ಅಂದರೆ ನಾನು 800 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ನಾನು ಒಂದು ಪ್ರಮೋಷನ್. ನಾನು ಇವಾಗ 8,000ರಿಂದ 10,000ವರೆಗೂ ಒಂದು ಸಿಂಗಲ್ ಪ್ರಮೋಷನ್ ಮಾಡ್ತೀನಿ. ನಾನು ಆ ಪ್ರಕಾರ ನೋಡೋದಾದರೆ ಒಂದು ವೀಡಿಯೋಗೆ 10,000 ಅಂದ್ರೂ, ಅಟ್ಲೀಸ್ಟ್ ಬೇಡ 5,000 ಅಂದ್ರೂ 7 ವೀಡಿಯೋಗೆ 35,000 ಒಂದು ಕಂಪ್ನಿ ಯಾರು ಕೊಡ್ತಾರೆ ಆಯಿತಾ? ನನಗೆ ಇವ್ರ ಲಾಜಿಕ್ಕೇ ಅರ್ಥ ಆಗಲ್ಲ. ಯಾಕೆ ಹಂಗೆ ಕಮೆಂಟ್ ಮಾಡ್ತಾರೋ, ನಾನು ಅದಕ್ಕೆ ಏನೂ ಇನ್ಫಾರ್ಮೇಷನ್ನೇ ಕೊಡಬಾರ್ದು, ನಾವು ಮಾತ್ರ ದುಡ್ಡು ಕೊಡೋಣ, ನಾವು ಮಾತ್ರ ಚೆನ್ನಾಗಿ ಹೋಗೋಣ ಅನ್ನೋ ಕೆಲವೊಂದು ಯೂಟ್ಯೂಬರ್ಸ್ ಇರ್ತಾರಲ್ಲ, ಸೊ ಹಾಗೆ ಹೋಗ್ಬಿಡೋಣ ಅಂತ ನನಗಂತೂ ನನ್ನ ಹಸ್ಬೆಂಡ್ ಹತ್ರ ಹಂಗೆ ಹೇಳಿದೆ. ಇನ್ನು ಯಾವ ಇನ್ಫಾರ್ಮೇಷನು ಕೊಡೋಕೆ ಹೋಗ್ಬಾರ್ದು ರೀ, ಏನಾಯಿತು ಮನೆ ಮಠ ತೋರಿಸ್ತೀವಲ್ಲ ಅದೇ ರೀತಿ ತೋರಿಸ್ಕೊಂಡು ಸುಮ್ಮನೆ ಆಗ್ಬಿಡೋಣ, ಹೆಂಗೆ ಹೇಳಿದ್ದಾರೆ ನೋಡು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಹಂಗೂ ಅನ್ಕೊಬಿಡ್ತಾರೆ 8-10 ರೂಪಾಯಿ ಚಾರ್ಜ್ ಮಾಡ್ತೀರಾ ಒಂದು ಪ್ರಮೋಷನ್ಗೆ ಅಂತ. ಕೆಲವೊಬ್ರು ಲೇಡೀಸು ಪಾರ್ಟರ್ ಕೊಲಾಬ್ರೇಷನ್ ಕೇಳ್ತಾರೆ, ಏನಾದರೂ ಪ್ರಾಡಕ್ಟ್ ಕಳಿಸ್ಕೊಡ್ತೀವಿ ಅದ್ರ ಮೇಲೆ ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ. ನಾನು ಅಂಥವ್ರಿಗೆ ಕೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಕೆಲವೊಬ್ರು ಸ್ಟಾರ್ಟಿಂಗ್ ಬಿಸ್ನೆಸ್ ಇದೆ ಮೇಡಮ್ ನಂದು, ಲೇಡೀಸ್ ಆಗಿ ಮನೇಲಿ ವರ್ಕ್ ಮಾಡ್ತಿರ್ತೀವಿ, ಸೊ ಮಾಡಿಕೊಡಿ ಅಂತ. ನೀವು ನಂಬಲ್ಲ, ಆಲ್ಮೋಸ್ಟ್ ಒಂದು 4-5 ಪ್ರಮೋಷನನ್ನು ಒಂದು ಸಿಂಗಲ್ ರೂಪಾಯಿ ದುಡ್ಡಿಲ್ಲಂಗೆ ಮಾಡಿಕೊಡ್ತೀನಿ, ಜಸ್ಟ್ ಬಿಕಾಸ್ ಸ್ಟಾರ್ಟಿಂಗ್ ಬಿಸ್ನೆಸ್ ಇದೆ, ಲೇಡೀಸ್ ಇದ್ದೀವಿ, ಮಕ್ಕಳಿದ್ದಾರೆ, ಸೊ ನೋಡಿ ಮೇಡಮ್ ಮಾಡಿಕೊಡಿ ಅಂತಾರಲ್ಲ. ಸೊ ಅಂಥವ್ರಿಗೆ ನಾನು ಹೇಳ್ತಿಲ್ವ ರಾಯ್ಡ್ ಸಾಕ್ಷಿಯಾಗೂ ಒಂದು 5-6 ಪ್ರಮೋಷನು 1 ರೂಪಾಯಿ ದುಡ್ಡಿಲ್ಲಂಗೆ ನಾನು ಮಾಡಿಕೊಟ್ಟಿದ್ದೀನಿ. ಸೊ ಅದು ನನಗೆ ಹೆಮ್ಮೆ ಇದೆ. ಕೆಲವೊಬ್ರು ಇಲ್ಲ ದುಡ್ಡು ಕೊಡಲಿಲ್ಲ ಅಂದರೆ ಮಾಡೇ ಕೊಡಲ್ಲ ಅಂತಾರೆ. ಸೊ ಇಷ್ಟೆಲ್ಲ ಮಾಡ್ಕೊಂಡು ಬಂದರೂ ಹಿಂಗೆ ಮಾತಾಡ್ತಾರಲ್ಲಪ್ಪ ಅಂದರೆ ನನಗೆ ತಲೆ ಕೆಟ್ಟೋಗುತ್ತೆ. ಸೊ ಅವ್ರನ್ನ ಬಿಟ್ಟಾಕ್ಬಿಡೋಣ. ಇನ್ನೊಂದು ಮೇನ್ ಕ್ವಶನ್ ಏನಪ್ಪ ಅಂದರೆ, ಒಬ್ಬರು ಲೇಡೀಸ್ ಕೇಳಿದ್ರು ನೆಕ್ಸ್ಟ್ ಬ್ಲಾಗಲ್ಲಿ ನೀವು ಇದಕ್ಕೆ ಆನ್ಸರ್ ಮಾಡಲೇಬೇಕು ಮೇಡಮ್ ಅಂತ. ಏನಪ್ಪ ಅಂತಂದರೆ, ಮಗುಗೆ 1 ತಿಂಗಳು ಆಗಿದ ತಕ್ಷಣ ಮನೆ ಕೆಲಸ ಎಲ್ಲ ಮಾಡ್ಕೋಬೋದಾ, ತಣ್ಣೀರು ಮುಟ್ಬೋದಾ, ನೀವು ಮಾಡ್ಕೋತಾ ಇದ್ದೀರಾ ಹೇಳಿ ಮೇಡಮ್ ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಲ್ವಾ. ಸೊ ನಾನು ಹೇಳೋ ಪ್ರಕಾರ ನಾರ್ಮಲ್ ಡೆಲಿವರಿ ಆದರೆ ಡಾಕ್ಟರೇ ರೆಕಮೆಂಡ್ ಮಾಡ್ತಾರೆ 45 ದಿನ ರೆಸ್ಟ್ ಬೇಕು, ಬೆಡ್ ರೆಸ್ಟೇ ಬೇಕು ಅಂತ. ಸಿಸರಿನ್ ಆದರೆ ಮಿನಿಮಮ್ ಅಂದ್ರೂ 2.5 ಮಂತ್ಸ್ ರೆಸ್ಟ್ ಬೇಕು ಅಂತ. ಸೊ ನನ್ನ ಕೇಸಲ್ಲಿ ಇಲ್ಲ, 45 ದಿವಸ ಅಂತ ಡಾಕ್ಟ್ರ್ ಹೇಳ್ತಾರೆ ನಾರ್ಮಲ್ ಡೆಲಿವರಿಗೆ. ಬಟ್ ಮನೇಲಿ ನೋಡ್ಕೊಳ್ಳೋರು ಇದ್ರು ಅಂತ ಅಂದರೆ ಟಿಲ್ ಮಗುಗೆ 1 ವರ್ಷ ಆಗಿ ಗಂಡನ ಮನೆ ಕಳಿಸೋರ್ಗೂ ನೋಡ್ಕೋತಾರೆ. ಬಟ್ ಕೆಲವು ಹೆಣ್ಮಕ್ಳಿಗೆ ಆ ಅದೃಷ್ಟ ಇರೋದಿಲ್ಲ. 1 ತಿಂಗಳಿಗಾಗಲೇ ಎದ್ದು ಮನೆ ಮಕ್ಕಳು ಎಲ್ಲ ನೋಡ್ಕೋಬೇಕಾಗಿದೆ. ಸೊ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದ್ದು. ನನಗೆ 1 ತಿಂಗಳಿದ್ದಾಗಿಂದನೇ ನನ್ನ ಮಗುಗೆ ನಾನು ಒಬ್ಬಳೇ ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಲೂ ಕೂಡ ಅಷ್ಟೇ. ಕೆಲವೊಂದು ಸತಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಬೇಗ ಬಂದುಬಿಟ್ಟಿರ್ತಾರೆ, ಕೆಲವೊಂದು ಸತಿ ಬರೋಲ್ಲ. ನಾನು ಒಬ್ಬಳೇ ಸ್ನಾನ ಮಾಡಿಸ್ತೀನಿ ಪಾಪಗೆ. ನೀವು ನಂಬಲ್ಲ, ಅವ್ನಿಗೆ ಇವಾಗ ಇನ್ನು 3 ಡೇಸ್ ಬರಬೇಕು, ಅವ್ನಿಗೆ 3 ಮಂತ್ಸ್ ಆಗೋಕ್ಕೆ. ನಾನು 1 ತಿಂಗಳು ಪಾಪ ಇದ್ದಾಗಿದ್ದರೆ ನಾನು ಒಬ್ಬಳೇ ಸ್ನಾನ ಮಾಡಿಸ್ತೀನಿ. ಬಟ್ ತಣ್ಣೀರು ಮುಟ್ಟಲ್ಲ, ಯಾವುದೇ ಕಾರಣಕ್ಕೂ ನಾನು ತಣ್ಣೀರನ್ನ ಮುಟ್ಟಿಲ್ಲ. ಬಿಕಾಸ್ ಶೀತ ಆಗಿಬಿಟ್ರೆ ನೋಡ್ಕೊಳ್ಳೋರು ಮೊದಲೇ ಇಲ್ಲ, ಹಾಸ್ಪಿಟ್ಲು ಮನೆ ಅಂತ ಒತ್ಕೊಂಡು ತಿರ್ಗೋಕ್ಕಾಗಲ್ಲ ಮಗು. ನಾನು ಒಂದು ರೀಸನ್ಗೆ ತಣ್ಣೀರು ಏನೂ ಮುಟ್ಟಿಲ್ಲ. ಬಟ್ ಬೇಸಿಗೆ ಕಾಲ ಮುಟ್ಟಿದ್ರೆ ಏನಾಗಲ್ಲ, ಕುಡಿಯೋ ತಣ್ಣೀರು ಕುಡಿಬೇಡ, ಬಿಸಿನೀರು ಕುಡಿ ಸಾಕು ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ಮುಟ್ಟಿಲ್ಲ. ಇನ್ನು ಪಾತ್ರೆ ಅಥವಾ ಮಗುದು ಮೋಷನ್ ಪಾಸ್ ಮಾಡಿರೋ ಬಟ್ಟೆಗಳನ್ನೆಲ್ಲ ನನ್ನ ಹಸ್ಬೆಂಡ್ ಬರೋರ್ಗೂ ಪೆಂಡಿಂಗ್ ಇಡ್ತಾ ಇದ್ದೆ ಫಸ್ಟು. ಬಟ್ ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಇದು ಬೇಸಿಗೆ ಆಗಿರೋದ್ರಿಂದ ನಮಗೆ ಟ್ಯಾಪಲ್ಲಿ ನಲ್ಲಿಯಲ್ಲಿ ಮಧ್ಯಾಹ್ನ ಟೈಮು ಉಗುರು ಬೆಚ್ಚಿ ನೀರು ಬರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಕತೆ ಆಗ್ಬಿಡುತ್ತೆ, ಅಷ್ಟು ಸುಡು ಬಿಸಿಲಿದೆ. ಇನ್ ಕೇಸ್ ಬಂದಿಲ್ಲ ಅಂದ್ರೂ ಒಂದು ಬಕೆಟ್ ಫುಲ್ ನೀರಿಗೆ ಒಂದು 4-5 ಜಗ್ಗು ಸುಡ ನೀರು, ಬಿಸಿ ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗುತ್ತೆ. ಅದರಲ್ಲಿ ನಾರ್ಮಲ್ ಬಟ್ಟೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೋಬೋದು. ನಾನು ಹೇಳೋದಿಷ್ಟು ನಾರ್ಮಲ್ ಡೆಲಿವರಿಗೆ 1.5 ತಿಂಗಳು ಸಾಕು. ಸಿಸರಿನ್ ಆಯಿತು ಅಂದರೆ ನಿಮ್ಮ ಗಾಯ ಸ್ವಲ್ಪ ಒಣಗಿ ನಿಮಗೆ ಕಂಫರ್ಟಬಲ್ ಅನ್ಸೋವರೆಗೂ ಸ್ವಲ್ಪ ರೆಸ್ಟ್ ಮಾಡಿ. ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ಅಂದರೆ ಇನ್ನೇನು ನಾವು ಮಲ್ಕೊಂಡೇ ನಮ್ಮ ಮನೆ ಕೆಲಸನ ಹಾಳು ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೆ ಮಕ್ಕಳನ್ನ ನಾವೇ ಟೇಕ್ ಕೇರ್ ತೊಗೋಬೇಕಾಗತ್ತೆ. ತಣ್ಣೀರು ಮಾತ್ರ ಮುಟ್ಟಿಲ್ಲ. ಬೇಸಿಗೆಯಲ್ಲಿ ಮುಟ್ಟಿ ಟ್ರೈ ಮಾಡೋಣ ಅಂತ ಒಂದೊಂದು ಸತಿ ಅನಿಸುತ್ತೆ, ಬೇಡ ಇನ್ನು 1 ತಿಂಗಳು ಹೋಗಲಿ, ಇಷ್ಟೇ ದಿವಸ ಕಾದಿದ್ದೀನಿ, ಇನ್ನು 1 ತಿಂಗಳಲ್ವ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪಾಪಗೆ 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮುಟ್ಬೋದು. ನಾನು ಕುಡಿಯೋದಕ್ಕೆ ಮಾತ್ರ ಇವತ್ತಿನವರೆಗೂ ನಾನು ಬಿಸಿನೀರನ್ನೇ ಕುಡಿತೀನಿ, ಬಿಸಿ ಬಿಸಿ ಊಟನೇ ಮಾಡೋದು. ಆ್ಯಂಡ್ ಏನೇನೆಲ್ಲ ಹಣ್ಣು ತಿಂತೀರಾ ಇದೆಲ್ಲ ಕೇಳ್ತಿರ್ತೀರಾ. ಸೊ ಇದಕ್ಕೆಲ್ಲ ಕಂಪ್ಲೀಟಾಗಿ ನಾನು ಏನೇನೆಲ್ಲ ಬಾಣಂತಿಯರು ಫುಡ್ ತಿನ್ಬೋದು ಇದೆಲ್ಲ ಕೇಳ್ತಿರ್ತೀರ. ನನಗೆ ಒಂದು ವ್ಲಾಗ್ ಸಪ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಸಪ್ರೇಟ್ ವ್ಲಾಗ್ ಮಾಡಿದಾಗ ಅದರಲ್ಲಿ ಖಂಡಿತವಾಗ್ಲೂ ಬಾಣಂತಿ ಹೇಗಿರಬೇಕು, ಏನು ಎತ್ತ ಇದೆಲ್ಲ ನಾನು ಹೇಳ್ತೀನಿ. ನೀವೇ ಹೇಳ್ಬೋದು ಮೇಡಮ್ ನೀವೇ ಹಿಂಗಿದ್ದೀರಾ ನಮಗೇನು ಹೇಳ್ತೀರಾ ಅಂತ. ನಾನು ಮೊದಲೇ ಹೇಳ್ದಂಗೆ ಮನೇಲಿ ನೋಡ್ಕೊಳ್ಳೋರಿದ್ದರೆ ಬೆಡ್ಡಿಂದ ಮೇಲೆ ಎದೋಳೋದೇ ಇಲ್ಲ ಬಾಣಂತಿಯರು. ನೋಡ್ಕೊಳ್ಳೋರಿಲ್ಲ ಅಂದರೆ ನಮ್ಮದೇ ಪರಿಸ್ಥಿತಿ. 2 ಮಕ್ಕಳನ್ನ ನೋಡಿಕೊಂಡು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ಸ್ನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಇದೆಲ್ಲ ಹೆಣ್ಮಕ್ಳಿಗೆ ಪಜ್ಜಿತಿ ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಸ್ವಲ್ಪ ಹುಷಾರಾಗಿ ಮಗು ಸ್ವಲ್ಪ ಶೀತ ಗೀತ ಆಗ್ತಾಯಿದೆ, ನೀವೇನಾದ್ರು ತಣ್ಣೀರು ಮುಟ್ಟಿ ಅನ್ನೋ ಥರ ಇದ್ದರೆ ಸ್ಟಾಪ್ ಮಾಡಿಬಿಡಿ. ಸೊ ಮಗುಗೆ ಸ್ವಲ್ಪ ವಿಸ್ಕಿಕ್ಸ್ ಎಲ್ಲ ಹಚ್ಚಿ ಬೇಬಿ ರಬ್ ಎಲ್ಲನೂ ಹಚ್ಚಿ ಸ್ವಲ್ಪ ಗುಣ ಮಾಡಿಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ದಿವಸದವರೆಗೂ ತಣ್ಣೀರು ಮುಟ್ಟೋಕೆ ಹೋಗ್ಬಿಡಿ. ನನ್ನ ಒಪಿನಿಯನ್ ಅದು. ಸೊ ನನಗೆ ಏನು ಮಗುಗೆ ಇವತ್ತುವರೆಗೂ ಶೀತ ಕೆಮ್ಮು ನೆಗಡಿ ಏನೂ ಆಗಿಲ್ಲ. ಆ್ಯಂಡ್ ಸ್ನಾನ ಮಾಡಿಸೋದು ಕೂಡ ಅವನಿಗೆ ಕಂಫರ್ಟಬಲ್ ಆಗಿದೆ. ನನ್ನ ಜೊತೆ ಸ್ನಾನ ಮಾಡಿಸ್ಕೊಳ್ಳೋದು ಏನೂ ಮಾಡೋಕ್ಕಾಗಲ್ಲ. ದೇವರು ನಡೆಸ್ದಂಗೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ ನಮ್ಗಾಗಲ್ಲ, ಅವ್ರು ಯಾರೋ ವರ್ಷದವರೆಗೂ ಬಾಣಂತನ ಮಾಡ್ಕೋತಾರೆ, ನಾನು ಮಾಡ್ಕೊಳ್ಳೇಬೇಕು, ನನ್ನ ಮನಗಿದ್ದೆ ಹತ್ರ ಇದೊಳ್ದಂಗೆ ಮಾಡ್ಕೋಬೇಕು ಅಂದರೆ ಆಗಲ್ಲ.
ನಮ್ಮ ಮನೆ ಕೆಲಸನೇ ಹಾಳಾಗೋದು, ನಮ್ಮದೇ ಎಲ್ಲಿ ಬಿದ್ದಿರುತ್ತೆ ಅಲ್ಲೇ ಬಿದ್ದಿರುತ್ತೆ ಮನೆಯಲ್ಲೆಲ್ಲ. ಸೊ ಹಾಗಾಗಿ ಬೆಟರ್ ನಿಮ್ಗೆ ಆಗ್ತಾ ಇದೆ, ನೀವು ಸ್ಟ್ರಾಂಗ್ ಇದ್ದೀರಾ, ಮಾಡ್ಕೋತೀರಾ ಅನ್ನೋ ಹಾಗಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾರ ಮೇಲೂ ಡಿಪೆಂಡ್ ಆಗಿಬಿಡಿ. ಮುಂದೊಂದು ದಿನ ಮಾತು ಬರುತ್ತೆ, ನಾನು ನಿನ್ನ ಅಷ್ಟು ದಿವಸ ನೋಡಿಕೊಂಡು ಇಷ್ಟು ದಿವಸ ನೋಡಿಕೊಂಡು ನಿನ್ನ ನೋಡ್ಕೊಳ್ಳೋರು ಇರಲಿಲ್ಲ ಅಂತ. ಸೊ ಆ ಮಾತು ಬರಬಾರ್ದು ಅಂದರೆ ನಿಮಗೆ ಮಾಡ್ಕೊಳ್ಳೋ ಅಂಥದ್ದು ಇತ್ತು, ಆಗ್ತಾ ಇದೆ ಕೈಯಲ್ಲಿ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ, ನಾನು ಈ ವಿಡಿಯೋದಲ್ಲಿ ಕೇಳಿದಂಥ ಒಂದು ಕ್ವಶನ್ಗೆ ದಯವಿಟ್ಟು ಆನ್ಸರ್ ಗೊತ್ತಿದ್ರೆ, ಕೇಳಿದಂಥ ಒಂದು ಹೆಲ್ಪ್ ಇದೆಯಲ್ಲ ಅದಕ್ಕೇನಾದರೂ ಸಜೆಷನ್ ಕೊಡಿ ಅಂತ. ಸೊ ಅದಕ್ಕೆ ಯಾರಿಗಾರು ಸಜೆಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.